ಈ ಒಂದು ಪೂರ್ವ ಚಪ್ಪಾಳೆ ಕಟ್ಟೋದ್ರೊಳಗೆ ನಮ್ಮ ಎಲ್ಲ ಬಸವಣ್ಣನ ವಿಚಾರಗಳು ಸಿಕ್ಕ ಧರ್ಮದಲ್ಲಿ ಸಹಿತ ನಾವು ನೋಡ್ತೀವಿ. ಇಂಥ ಅನೇಕ ಧರ್ಮಗಳಲ್ಲಿ ಸಹಿತ ಆಚಾರ ವಿಚಾರಗಳು ಬೇರೆ ಬೇರೆ ದೃಷ್ಟಿಯಿಂದ ಹೇಳಿರಬಹುದು, ಆದ್ರೆ ಅಂತಿಮವಾಗಿ ಹೋಗಿ ನಿಲ್ಲೋದು ಸಂಸ್ಕಾರವಂತ ಸಮಾಜ ನಿರ್ಮಾಣ. ಅಂತ ಒಂದು ಹಿನ್ನೆಲೆಯಲ್ಲಿ ಈ ಮಾಡತಕ್ಕಂಥ ಸರ್ವಧರ್ಮ ಸಮ್ಮೇಳನ ಅದೊಂದು ಜಾತ್ರೆಯಾಗಲಿ, ಅದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಆಗಬೇಕು. ಅಖಿಲ ಕರ್ನಾಟಕ ಅಶೋಕ್ ಕೇಣಿ ಯೂತ್ ಮೂವ್ಮೆಂಟ್ ಇಂದ ನಾವು ಅಶೋಕ್ ಕೇಣಿ ಅವರ ಹುಟ್ಟುಹಬ್ಬ ನಿಮಿತ್ತ ಅಷ್ಟೇನೆ, ಹುಟ್ಟುಹಬ್ಬ ಅಂತೇನೋ ನಾವು ಅಲ್ಲಿ ಮಾಡಲ್ಲ. ಹುಟ್ಟುಹಬ್ಬ ನಿಮಿತ್ತ ಸರ್ವಧರ್ಮ ಸಮ್ಮೇಳನ ಅಂತೇಳಿ ಎಲ್ಲ ಬೇರೆ ಬೇರೆ ಡಿಸ್ಟಿಕ್ ಗಳೆಲ್ಲ ಮಾಡ್ತಾ ಇದ್ವಿ. ಈಗ ಈ ವರ್ಷ ಕರೋನಾ ಎಲ್ಲ ಇರೋದ್ರಿಂದ ನಾವು ಕರೋನಾ ಎಲ್ಲ ಬಂದ್ಮೇಲೆ ಸ್ಟಾಪ್ ಮಾಡಿದ್ವಿ. ಈ ವರ್ಷದಿಂದ 75ನೇ ವರ್ಷ ಅವ್ರಿಗೆ ಆಗ್ತಾ ಇರೋ ಇದೊಂದು ಸಂದರ್ಭದಲ್ಲಿ ಸರ್ವಧರ್ಮ ಸಮ್ಮೇಳನ ಬೆಳಗಾವಿಲಿ ಮಾಡ್ತಾ ಇದೀವಿ. ಈ ಬೆಳಗಾವಿ ಸರ್ವಧರ್ಮ ಸಮ್ಮೇಳನದ ಸಭೆಗಾಗಿ ನಮ್ಮ ಈ ಒಂದು ನಾಗನೂರ್ ಮಠದ ಸ್ವಾಮೀಜಿಗಳವರು, ಸಿದ್ದರಾಮೇಶ್ವರ ಸ್ವಾಮೀಜಿಯವರು, ಮತ್ತೆ ಅಲ್ಲಮ್ಮ ಪ್ರಭು ಸ್ವಾಮೀಜಿಯವರು, ಮತ್ತೆ ನಮ್ಮ ಕೂಡಲ ಸಂಗಮ ಮತ್ತು ಪಂಚಮಶಾಲಿ ಸಮಾಜದ ಪೀಠಾಧಿಪತಿಗಳಾದ ಬಸವ ಮೃತ್ಯುಂಜಯ ಸ್ವಾಮೀಜಿಯವರು, ಮತ್ತೆ ನಿಡುಸೂಚಿ ನಮ್ಮ ಸ್ವಾಮೀಜಿಯವರು, ಕಾರಂಜ ಮಠದ ಸದಾಶಿವ ಸ್ವಾಮಿಗಳು, ಮತ್ತೆ ಅತಿನಿಯ ಗಚ್ಚಿನ ಮಠದ ಶಿವಬಸವ ಸ್ವಾಮಿಗಳು, ಹಾಗೂ ನಮ್ಮ ಈ ಒಂದು ಯೂತ್ ಮೂವ್ಮೆಂಟ್ ನ ಏನು ಒಂದು ಮುಖ್ಯಸ್ಥರಾಗಿ ನಾವು ನಮ್ಮ KLE ಸಂಸ್ಥೆ ಹಾಗೂ ಮಾಜಿ ಶಾಸಕರಾದ ನಮ್ಮ ಮಹಾಂತೇಶ್ ಕೌಟಿಗೆ ಮಠ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಇದು ಒಂದು ಚಿಕ್ಕ ಸಭೆ. ಇದಕ್ಕೆ ನಾವು ಮೊದಲನೇ ಸಭೆ, ಇನ್ನೂ ಕೂಡ ಇನ್ನು 2 ಸಭೆ ಅಥವಾ 3 ಸಭೆ ಆಗ್ತದೆ ಒಂದು ಫಂಕ್ಷನ್ ಆಗೋ ತನಕ. ಇಡೀ ದೇಶದ ಎಲ್ಲಾ ಸ್ವಾಮೀಜಿಗಳು, ಎಲ್ಲಾ ಧರ್ಮದ ಸ್ವಾಮೀಜಿಗಳು ಇದ್ರಲ್ಲಿ ಭಾಗವಹಿಸ್ತಾರೆ. ಸುಮಾರು ನಾವು ಏನೀಗ ಸ್ವಾಮೀಜಿಗಳ ಆಮಂತ್ರಣ ಕೊಟ್ಟಿದ್ದೀವಿ, ಸುಮಾರು 3,000 ಸ್ವಾಮೀಜಿಗಳ ತನಕ ಆಮಂತ್ರಣ ಕೊಟ್ಟಿದ್ದೀವಿ. ಅದರಲ್ಲಿ ಕನಿಷ್ಠ ಅಂದ್ರೂ 2ರಿಂದ 2,500 ಸ್ವಾಮೀಜಿಗಳು ಒಂದೇ ವೇದಿಕೆ ಮೇಲೆ ಅಕ್ಟೋಬರ್ 15ನೇ ತಾರೀಕು ಅಶೋಕ್ ಕೇಣಿ ಅವರ ಒಂದು ಸಮ್ಮುಖದಲ್ಲಿ ಒಂದು ಸರ್ವಧರ್ಮ ಸಮ್ಮೇಳನ ಜರುಗುತ್ತೆ. ಸರ್ವಧರ್ಮ ಸಮ್ಮೇಳನ ಬೆಳಗಾವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೀತದೆ. ಸ್ವಾಮೀಜಿಗೆ ಸರ್ವಧರ್ಮದ ಸ್ವಾಮೀಜಿ ವರ್ಷ ಬರ್ತಾರೋ ಮತ್ತೆ ವಿವಿಧ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರ ಸಾಧಕರನ್ನ ಕಳಿಸುವಂತ ವಿಚಾರ ಇಲ್ಲ. ನಾವು ಆ ಒಂದು ಸಮಾವೇಶಕ್ಕೆ ಓನ್ಲಿ ಸರ್ವಧರ್ಮದ ಗುರುಗಳು ಮಾತ್ರ ಆಗಮಿಸ್ತಾರೆ. ಜೊತೆಗೆ ನಮ್ಮ ಬೆಳಗಾವಿ ಜಿಲ್ಲಾ MLA ಅವರು, MP ಅವರು, ವಿಧಾನಸಭೆ, ವಿಧಾನ ಪರಿಷತ್ತು, ರಾಜ್ಯಸಭಾ ಏನಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ರಾಜಕೀಯ ನಾಯಕರು ಆಗಮಿಸ್ತಾರೆ ಅಷ್ಟೇ. ಈಗ ನಾವು ನಮ್ಮ ಕರ್ನಾಟಕದ ಎಲ್ಲಾ ಧರ್ಮ ಸ್ವಾಮೀಜಿಗಳು ಇನ್ವೈಟ್ ಮಾಡಿದೀವಿ. ಹೊರಗಡೆ ಈಗ ಮಂತ್ರಾಲಯದ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಅದಾದ್ಮೇಲೆ ನಮ್ಮ ಸಿಖ್ರದ ಅಮೃತಸರದ ಸಿಖ್ರ ಧರ್ಮ ಗುರು ಬರ್ತಾ ಇದ್ದಾರೆ. ಈಶ್ವರಿ ವಿಶ್ವವಿದ್ಯಾನಿಲಯದ ಮೌಂಟ್ ಅಬು ಅದ ದಾದಿಜಿ ಅಂತ ಹೇಳಿ ದಾದಿ ಇದ್ದಾರೆ. ದಾದಿ ಅವರು ಒಬ್ರು ಬರ್ತಾ ಇದ್ದಾರೆ. ಅವ್ರಿಗೆ ವಯಸ್ಸಾಗಿರೋದ್ರಿಂದ ಇನ್ನೊಬ್ರು ಇದ್ದಾರೆ, ಅವ್ರನ್ನ ಇಲ್ಲಿ ಸಂಭ್ರಮಕ್ಕೆ ಕಳಿಸ್ತಾರೆ. ಮತ್ತೆ ರವಿಶಂಕರ್ ಗುರುಜಿ ಬರ್ತಾ ಇದ್ದಾರೆ. ಮತ್ತೆ ನಮ್ಮ ಈಶಾ ಫೌಂಡೇಶನ್ ಇದೆಲ್ಲ ಅವರು ಬರ್ತಾ ಇದ್ದಾರೆ. ಮತ್ತೆ ನಮ್ಮ ಅಮೃತಾನಂದಮಯಿ, ಕೇರಳದ ಅಮೃತಾನಂದಮಯಿ ಅವ್ರಿಗೂ ಆಮಂತ್ರಣ ಕೊಟ್ಟಿದೀವಿ. ಮತ್ತೆ ಬಾಬಾ ರಾಮದೇವ್ ಅವರು ಬರ್ತಾ ಇದ್ದಾರೆ. ಅವರು 14, 15, 2 ದಿನಾನು ಇಲ್ಲೇ ಇರ್ತಾರೆ. ಅವ್ರದ್ದು ಯೋಗ ಕ್ಲಾಸಸ್, ಒಂದು ವಾರ ಇಲ್ಲಿ ಯೋಗ ಶಿಬಿರ ಐತೆ. 5ನೇ ತಾರೀಕು ಸ್ಟಾರ್ಟ್ ಆಗ್ತದೆ. 5ನೇ ತಾರೀಕು ಸ್ಟಾರ್ಟ್ ಆದ್ರೆ 15ಕ್ಕೆ ಎಂಡ್ ಆಗ್ತದೆ. 10 ದಿನ ಕಾರ್ಯಕ್ರಮ ಇರ್ತದೆ. 10 ದಿನ ಕಾರ್ಯಕ್ರಮದಲ್ಲಿ 10 ದಿನನೂ ಯೋಗ ಅಂತೂ ಕಂಪಲ್ಸರಿ ಇರ್ತದೆ. ಅದನ್ನ ಸಂಜೆ ಟೈಮ್ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಜೆ ಇರ್ತದೆ. ಸಂಜೆ 7:30 ಮೇಲೆ ಸ್ಟಾರ್ಟ್ ಆಗ್ತದೆ. ಸರ್, ಸಮಾಜಕ್ಕೆ ಹುಟ್ಟುಹಬ್ಬ ಒಂದು ನಿಮಿತ್ತ. ಕೆಲವರು ಹುಟ್ಟುಹಬ್ಬ, ಕೇಕು, ಅದು ಮತ್ತೊಂದು ಆಚರಣೆ ಮಾಡ್ಕೊಂಡು ತಮ್ಮ ಇದನ್ನ ಆಚರಣೆ ಮಾಡ್ಕೊತಾ ಇದ್ದಾರೆ. ಆದ್ರೆ ಅಶೋಕ್ ಕೇಣಿಯವರು ನಮ್ಮ ಭಾರತ ದೇಶ
ಎಲ್ಲಾ ಧರ್ಮದವರು, ಎಲ್ಲಾ ಧರ್ಮದ ಗುರುಗಳು ಒಂದ್ ಕಡೆ ಸೇರಿ ತಮ್ಮ ಪ್ರವಚನಗಳನ್ನ ಮುಖಾಂತರ ಜನಗಳು ತಲುಪಿಸಿದಾಗ ಅದನ್ನ ಕೇಳದಂತವ್ರು, ನೋಡಿದಂತ ನಮ್ಮಂತ ಎಲ್ಲಾ ಲಕ್ಷಾಂತರ ಭಕ್ತರುಗಳಲ್ಲಿ ನಮ್ಮ ಭಾರತದ ದೇಶ ನಾವೆಲ್ಲ ನಾವೆಲ್ಲ ಅಣ್ಣ ತಂಬಿರಾಗಿ ಮುಂದೆ ಜೀವನ ಮಾಡಬೇಕು. ಯಾವುದೇ ಆದಂತ ನಮ್ಮಲ್ಲಿ ಭೇದ ಭಾವ, ಬೇರೆ ಇನ್ನಿತರ ಯಾವುದೇ ಒಂದು ಅನೈತಿಕ ಚಟುವಟಿಕೆಗೆ ದಾರಿ ಕೊಡದೇನೆ ಏಕತೆ ರೂಪದಲ್ಲಿ ನಾವೆಲ್ಲರೂ ಒಂದೇ ಆಗಿ ಹೋಗೋಣ ಮುಂದೆ. ಇಷ್ಟು ಜನ ಸ್ವಾಮೀಜಿಗಳು ಒಂದೇ ವೇದಿಕೆಯಲ್ಲಿ ಆಶೀರ್ವಚನ ಕೊಟ್ಟಾಗ ಅದು ದೇಶ ವಿದೇಶಗಳಿಗೂ ಕೂಡ ಅದು ಹೋಗ್ತದೆ. ಅವರು ಕೂಡ ಹೌದು, ಇಂಡಿಯಾದಲ್ಲಿ ಇಷ್ಟು ಸ್ವಾಮಿಗಳು ಸೇರಿದರೆ, ಇನ್ನೂ ಲಕ್ಷಾಂತರ ಸ್ವಾಮೀಜಿಗಳಿದ್ದಾರೆ, ನಮ್ ಕೈಲಿ ಇಷ್ಟು ಸೇರಿಸ್ತೀವಿ. ಇಷ್ಟು ಜನ ಸ್ವಾಮೀಜಿಗಳು ಒಂದೇ ಕಡೆ ಇದ್ದಾರೆ, ಎಲ್ಲಾ ಧರ್ಮದವರು ಒಂದೇ ಆಗಿದ್ದಾರೆ ಅಂತೇಳಿ ಒಂದು ಭಾವೈಕ್ಯತೆ ಇದೆ ಇಂಡಿಯಾದಲ್ಲಿ. ವಿವಿಧತೆಯಲ್ಲಿ ಏಕತೆಯನ್ನು ತೋರಿಸೋ ಉದ್ದೇಶ ಒಂದು ಜೊತೆಗೆ ನಮ್ಮಿಲ್ಲಿ ಎಲ್ಲಾ ಧರ್ಮದ ಜನರು ಅನ್ಯೋನ್ಯವಾಗಿ ಜೀವನ ಮಾಡಿ ಒಂದು ನಮ್ಮ ಮನುಷ್ಯ ಜನ್ಮ ಬರದೇ ಒಂದು ಪುಣ್ಯ. ಆ ಮನುಷ್ಯನ ಜನ್ಮನ್ನ ಇರೋ ತನಕ ಒಂದು ವ್ಯವಸ್ಥಿತವಾಗಿ ತಗೊಂಡೋಗ್ಲಿ ಅನ್ನೋ ಉದ್ದೇಶಕ್ಕೆ ಸರ್ವಧರ್ಮ ಸಮ್ಮೇಳನ. ಎಷ್ಟು ವರ್ಷದಿಂದ